ಹಾಸನ ಜಿಲ್ಲೆಯಲ್ಲಿ ಪುಟಾಣಿ ಮಕ್ಕಳ ಜೀವ ಬಲಿ ಪಡೆಯುವ ಮೂಲಕ ಪಾಲಕರಲ್ಲಿ ಆತಂಕ ಮೂಡಿಸಿರುವ ಡೆಂಗ್ಯೂ ಸೋಂಕಿಗೆ ಮತ್ತೊಬ್ಬ ಬಾಲಕಿ ಬಲಿಯಾಗಿದ್ದಾಳೆ. ಹೊಳೆನರಸೀಪುರ ತಾಲೂಕಿನ ದೊಡ್ಡಣಿ ಗ್ರಾಮದ ರಮೇಶ್ ಅಶ್ವಿನಿ ದಂಪತಿಯ ಪುತ್ರಿ ಸಮೃದ್ಧಿ ಮೃತಪಟ್ಟ ಬಾಲಕಿ. 4 ದಿನಗಳಿಂದ ತೀವ್ರ ಜ್ವರದಿಂದ ಬಳಲುತ್ತಿದ್ದ ಬಾಲಕಿಯನ್ನ 3 ದಿನಗಳ ಹಿಂದೆ ಹಿಮ್ಸ್ಗೆ ದಾಖಲಿಸಲಾಗಿತ್ತು. ಆದರೆ ಬಾಲಕಿ ಚೇತರಿಸಿಕೊಳ್ಳದ ಹಿನ್ನೆಲೆಯಲ್ಲಿ ನಿನ್ನೆ ಆಕೆಯನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಸಮೃದ್ಧಿ ಮೃತಪಟ್ಟಿದ್ದು, ಜಿಲ್ಲೆಯಲ್ಲಿ 1 ವಾರದಲ್ಲೇ 4 ಬಾಲಕಿಯರು ಬಲಿಯಾದಂತಾಗಿದೆ. ಅದರಲ್ಲಿ 3 ಹೊಳೆನರಸೀಪುರ ತಾಲೂಕಿನವರಾಗಿದ್ದಾರೆ. ಶಂಕಿತ ಡೆಂಗ್ಯೂನಿಂದ ಬಾಲಕಿ ಸಮೃದ್ಧಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಶಿವಸ್ವಾಮಿ ಅವರು ಹೊಳೆನರಸೀಪುರ ತಾಲೂಕಿನ ದೊಡ್ಡಣಿ ಗ್ರಾಮಕ್ಕೆ ಭೇಟಿ ನೀಡಿ ಮೃತ ಬಾಲಕಿ ಪೋಷಕರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಮೃದ್ಧಿಯ ಪೋಷಕರು ಅಧಿಕಾರಿಗಳ ಮುಂದೆ ಅಳಲು ತೋಡಿಕೊಂಡರು. ಅಲ್ಲದೆ ಹೊಳೆನರಸೀಪುರ ತಾಲೂಕು ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯ ನನ್ನ ಮಗಳ ಸಾವಿಗೆ ಕಾರಣ ಎಂದು ಪೋಷಕರು ಕಣ್ಣೀರಿಟ್ಟರು. ಇನ್ನು ಈ ಸಂಬಂಧ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಆಸ್ಪತ್ರೆಗೆ ಭೇಟಿ ನೀಡಿ ಸ್ವಚ್ಛತೆ ಪರಿಶೀಲನೆ ನಡೆಸುವುದರ ಜೊತೆಗೆ ಡೆಂಗ್ಯೂ ನಿಯಂತ್ರಣ ಕುರಿತು ಮುಂಜಾಗ್ರತೆ ವಹಿಸುವಂತೆ ಸೂಚನೆ ನೀಡಿದರು. ಬೆಳಗ್ಗೆನೆ ಒಂದು 7 ಗಂಟೆಗೆ ನಾನು PHO ಜೊತೆಗೂಡಿ ಇಲ್ಲಿ 2 ಡೆತ್ ಆಗಿದೆ ನಮ್ಮದು ಡೆಂಗ್ಯೂಗೆ ಅಂತಂದರೆ ಒಂದು ಮಗು, ಒಂದು 6-7 ವರ್ಷದ ಮಗು ಇಲ್ಲಿ ತೇಜು ಗುಡ್ಡೇನಹಳ್ಳಿ ಅಂತ ಅಂದ್ಬಿಟ್ಟು, ಇನ್ನೊಂದು ಮಗು ಅಲ್ಲಿ ನಾನು ಸ್ವಚ್ಛತೆ ಇದ್ರದ್ದನ್ನು ನಾವು ಮಾಡಲಿಕ್ಕೆ ವೆರಿಫೈ ಮಾಡಲಿಕ್ಕೆ ಹೋಗಿದ್ವಿ. ಸೊ ತುಂಬ ನಾವು ಗಮನ ಕೊಡೋದಿದೆ. ಅದೇ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಕೇಸಸ್ಸು ನಮ್ಮ ಜಿಲ್ಲೆಯಲ್ಲಿ ಟ್ರೇಸ್ ಔಟ್ ಆಗಿದೆ. ಅದೇ ರೀತಿ ನಮ್ಮ ತಾಲೂಕು ಆಸ್ಪತ್ರೆಗೆ ಬಂದು ನೋಡಿದಾಗ ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ, ಟ್ರೀಟ್ಮೆಂಟು ಎಲ್ಲ ಚೆನ್ನಾಗಿದೆ, ಲ್ಯಾಬ್ ಚೆನ್ನಾಗಿದೆ. ಒಂದು ಸಣ್ಣ ಪುಟ್ಟದ್ದು ಇದಿರುತ್ತೆ, ಆ ಕರೆಕ್ಷನ್ಸು ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಡಾಕ್ಟರ್ ಈಸ್ ಆಲ್ಸೋ AMO ಕೂಡ ಭಾಳ ಆ್ಯಕ್ಟಿವ್ ಆಗಿದ್ದಾರೆ. ನಮ್ಮ THOಗೂ ಅದೇ ಹೇಳಿದ್ದೀನಿ, ನಮ್ಮ ತಾಲೂಕು ಹೆಲ್ತ್ ಆಫೀಸರು ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಸೊ ಜನರು ಜಾಸ್ತಿ ಒತ್ತಡ ಇದೆ. ನಾನು ಹೇಳ್ತೀನಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ ಮಾಡೋಷ್ಟು ಎಲ್ಲೂ ಮಾಡಲ್ಲ. ಭಾಳ ಚೆನ್ನಾಗಿದೆ ಆಸ್ಪತ್ರೆ. ಆಮೇಲೆ ಎಲ್ಲ ಎಸೆನ್ಷಿಯಲ್ ಡ್ರಗ್ಸು ಎಲ್ಲ ಅವೈಲೇಬಲ್ ಇದೆ. ಸೊ ಆಸ್ಪತ್ರೆ ಚೆನ್ನಾಗಿದೆ. ಇನ್ನು ಸಣ್ಣ ಪುಟ್ಟದ್ದು ಶೌಚಾಲಯ ಸ್ವಲ್ಪ ನೀಟಾಗಿಲ್ಲ ಅಂಥದ್ದು ಒಂದಷ್ಟು ಹೇಳಿದ್ದೀವಿ. ಅದು ಬಿಟ್ಟರೆ ಆಸ್ಪತ್ರೆ ಚೆನ್ನಾಗಿದೆ. ಇದಕ್ಕಿನ್ನೂ ಹೆಚ್ಚು ಜನ ಎಲ್ಲ ಭಾಳ ಎಲ್ಲರೂ ಪ್ರತಿಯೊಬ್ಬರೂ ಡೆಂಗ್ಯೂ ಕೇಸಸ್ಸು, ಡೆಂಗ್ಯೂ ಮೇಲ್ ಡೆಂಗ್ಯೂ ವಾರ್ಡು, ಫಿಮೇಲ್ ಡೆಂಗ್ಯೂ ವಾರ್ಡು ಇದಕ್ಕೆಲ್ಲ ನಾನು ವಿಸಿಟ್ ಮಾಡಿದೆ.